ಇರೋದು, ಅದಕ್ಕೆ ಚಾರ್ಜ್ ಶೀಟ್ ಹಾಕಿರೋದು, ಅದಕ್ಕೆ ಕೇಸ್ ಇರೋದು. ಇದರಲ್ಲಿ ಇದನ್ನ ಮಾಡಿ ವಜಾ ಮಾಡಿ ಆಮೇಲೆ ಉಳಿದ ಅಧಿವೇಶನ ನಡೆಸಿ. ಅಧ್ಯಕ್ಷರೇ, ಕಂದಾಯ ಸಚಿವರೇ, ಈಗ ನಾವು ದಯವಿಟ್ಟು ಮನೆಗೂ ಹೋಗಿ ಭೇಟಿ ಮಾಡಿದ್ರಿ, ಭೇಟಿ ಮಾಡಿದ್ರಿ. ಅವ್ರ ನಿಮ್ಗೆ ಕೆಲಸ ಕೊಡ್ತೀರಿ, ಪೆನ್ಷನ್ ಎಲ್ಲ ಇದುವರೆಗೂ ಕೊಟ್ಟಿಲ್ಲ. ಅವ್ರಿಗೆ ಪೆನ್ಷನ್ ಕೆಲಸನೂ ಕೊಟ್ಟಿಲ್ಲ ನೀವು. ಮತ್ತೆ ಮಂತ್ರಿ ಮಾಡಿದಿರಲ್ಲ ಅವ್ರನ್ನ, ಅವ್ರ ಹೆಂಡತಿ ಕೇಳ್ತಾ ಇದ್ದಾರೆ ಪೆನ್ಷನ್ ಕೊಟ್ಟಿಲ್ಲ, ಅವ್ರನ್ನ ಹೆಂಗೆ ಮಂತ್ರಿ ಮಾಡಿದ್ರಿ ಅಂತ ಅವ್ರ ಹೆಂಡತಿ ಕೇಳ್ತಾ ಇದ್ದಾರೆ. ಅದಕ್ಕೆ ಯಾರು ಉತ್ತರ ಕೊಡ್ತೀರಾ? ಸತ್ತೆಷ್ಟು ವರ್ಷ ಆಯ್ತು? ನೀವು ಏನೇನ್ ಹೇಳ್ಬೇಕು ಎಲ್ಲ ನಾವು ಉತ್ತರ ಕೊಡ್ತೇವೆ. ಅಲ್ಲಿ ಖರ್ಚು ಮಾಡಿದ್ದಾರೆ, ಇಲ್ಲಿ ಖರ್ಚು ಮಾಡಿದ್ದಾರೆ ಅಂತ ಹೇಳಿದ್ರೆ ಸಿಬಿಐ ಚಾರ್ಜ್ ಶೀಟ್ ಯಾವ ನೈತಿಕ ಸರ್ಕಾರ ಮಾಡುವಂತ ಕೆಲಸ ಅಲ್ಲ. ಬಳ್ಳಾರಿ ಚುನಾವಣೆ ಖರ್ಚು ಮಾಡಿದ್ದಾರೆ ಅಂತ ಅದನ್ನು ಹೇಳಿ ಪ್ರೂಫ್ ಕೊಡಿ, ಉತ್ತರ ಕೊಡ್ತೀವಿ ನಾವು. ನಿಮ್ಮ ಉತ್ತರ ನಿಯಮ ಬಹಳ ಸ್ಪಷ್ಟವಾಗಿದೆ. ಬಹಳ ಜನ ಮಂತ್ರಿ ಕೇಳ್ತಾ ಇದ್ದಾರೆ, ಮಂತ್ರಿಗಳು ಉತ್ತರ ಕೊಡುವ ಉದ್ದೇಶಕ್ಕಾಗಿ ತನಿಖೆ ನಡೆಸಲು ಸಾಧ್ಯವಾಗುವಂತೆ ಪೂರ್ವ ಮಾಹಿತಿಯನ್ನು ಹೊರತು ಯಾವ ಸದಸ್ಯರು ಯಾವ ವ್ಯಕ್ತಿಯನ್ನ ಕುರಿತು ಪರಮೇಶ್ವರ್ ಅಪರಾಧದ 40% ಸಾಕ್ಷಿ ಕೊಟ್ಟಿಲ್ಲ, ಅದಕ್ಕೆ 40% ಅಂತ ನಮ್ಮ ಮೇಲೆ ಸಾಕ್ಷಿ ಕೊಟ್ಟಿಲ್ಲ. ಇವಾಗ ಯಾಕೆ ನಾವು ಸಾಕ್ಷಿ ಕೊಡ್ಬೇಕು? ಸಾಕ್ಷಿ ಅಲ್ಲ. ಗವರ್ನರ್ ಪ್ರಮಾಣ ಕೊಡ್ತಾರೆ. ರಾಜ್ಯದಲ್ಲಿ ಬರಗಾಲ ಇದೆ, ರಾಜ್ಯದಲ್ಲಿ ಬೇರೆ ಸಮಸ್ಯೆಗಳಿದ್ದಾವೆ. ಶಾಸಕರು ರಾಜ್ಯದ ಸಮಸ್ಯೆಗಳನ್ನು ಮಾಡಿದ್ದಾರೆ. ಆದ್ರೆ ಇವರು ಅಧಿಕಾರ ಬರ ಇದೆ, ಇವರಿಗೆ ಇಡೀ ರಾಜ್ಯದಲ್ಲಿ ಬರ ಇದೆ. ರಾಜ್ಯದಲ್ಲಿ ಬರ ಇದೆ, ಚರ್ಚೆ ಮಾಡಿ. ಕೇಂದ್ರದಿಂದ ಸಹಕಾರ ಕೊಡ್ತೇವೆ, ಸರ್ಕಾರ ಅದು ಬಿಟ್ಬಿಟ್ಟು ನಿಮಗೆ ನೋಟಿಸ್ ಕೊಟ್ಟು ಮಾಡ್ಲಿ, ಅದೆಲ್ಲದಕ್ಕೂ ನಾವು ಉತ್ತರ ಕೊಡ್ತೇವೆ. ಆದ್ರೆ ಇವತ್ತು ಇಡೀ ನೋಟಿಸ್ ಕೊಟ್ಟೆ ನಾವು ಉತ್ತರ ಕೊಡ್ತಾ ಇದ್ದೀವಿ. ಕರ್ನಾಟಕ ಇವತ್ತು ರಾಜ್ಯದಲ್ಲಿ ಬರ ಇದೆ, ಅದ್ರ ಬಗ್ಗೆ ಚರ್ಚೆ ಮಾಡಬೇಕಾದ್ರೆ ಕೇಂದ್ರಕ್ಕೆ ನಾವು ಮನವಿ ಮಾಡಬೇಕು. ಅದ್ರ ಬಗ್ಗೆ ಚರ್ಚೆ ಮಾಡಿ. ಇಡೀ ರಾಜ್ಯದಲ್ಲಿ ಬರ ಇದೆ, ನಿಮ್ಗೆ ಯಾವ ಆಸಕ್ತಿ ಇಲ್ಲ, ಬರದ ಬಗ್ಗೆ ಆಸಕ್ತಿ ಇಲ್ಲ ನಿಮ್ಗೆ, ರಾಜ್ಯದ ಅಭಿವೃದ್ಧಿ ಬಗ್ಗೆ ಆಸಕ್ತಿ ಇಲ್ಲ ನಿಮ್ಗೆ. ಲೋಕಸಭೆ ಭಾಗವಹಿಸಿರ್ಲಿಲ್ಲ. 157 ಕೋಟಿನ ಉಸುಲಿ ಮಾಡಿ ಗವರ್ನರ್ ಅವರಲ್ವಾ ಪ್ರಮಾಣ ಮಂತ್ರಿ ಮಾಡಿದ್ಯಾ? ರಾಜ್ಯದ ಜನಗಳ ವಿರೋಧ ಇವರು, ರಾಜ್ಯದ ಜನಗಳ ಈಶ್ವರಪ್ಪ ರಾಜೀನಾಮೆ ಕೊಡುವಾಗ ನಿಮ್ಗೆ ಮುಂದೂಡಿ ನೈತಿಕತೆ ಬಂದಿರಲಿಲ್ಲ. ಈಶ್ವರಪ್ಪನವರು ರಾಜೀನಾಮೆ ಕೇಳುವಾಗ ರೈಟ್. ವಿಧಾನಸಭೆ ಕಲಾಪ ಮತ್ತೆ ಮುಂದೂಡಿಕೆಯಾಗಿದೆ. 15 ನಿಮಿಷಗಳ ಕಾಲ ಕಲಾಪವನ್ನು ಮುಂದೂಡಿಕೆ ಮಾಡಿದ್ದಾರೆ ಸ್ಪೀಕರ್ GS ಪಾಟೀಲ್ ಅವರು. ವೀಕ್ಷಕರೇ, ಬಿ ನಾಗೇಂದ್ರ ಅವರ ರಾಜೀನಾಮೆಗೆ ಬಿಜೆಪಿ ಬಿಗಿ ಪಟ್ಟಣ ಹಿಡಿತಾ ಇದೆ. ಸದನದಲ್ಲಿ ಉಭಯ ಸದನಗಳಲ್ಲೂ ಇದೇ ವಿಚಾರ ದೊಡ್ಡ ಮಟ್ಟದ ಕೋಲಾಹಲಕ್ಕೆ ಕಾರಣ ಆಗ್ತಾ ಇದೆ. ಶತಾಯ ಗತಾಯ ಬಿ ನಾಗೇಂದ್ರ ಅವರು ರಾಜೀನಾಮೆಯನ್ನು ಕೊಡುವವರೆಗೂ ಸಹ
ನಾವು ಸದನವನ್ನು ನಡೆಯಲಿಕ್ಕೆ ಬಿಡೋದಿಲ್ಲ ಅನ್ನುವ ಅಚಲ ದೃಢ ಸಂಕಲ್ಪದೊಂದಿಗೆ ಬಿಜೆಪಿ ಮತ್ತು ಜೆಡಿಎಸ್ ಸದನಕ್ಕೆ ಎಂಟರ್ ಆಗಿದೆ. ಒಂದು ಕಡೆ ವೀಕ್ಷಕರೇ, ಬಿ ನಾಗೇಂದ್ರ ಅವರ ಮೇಲೆ ಬಂದಿರತಕ್ಕಂಥ ಆರೋಪ, ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಆರೋಪಕ್ಕೆ ಸಂಬಂಧಪಟ್ಟಂತೆ ಇಲ್ಲಿಯವರೆಗೆ ಅವರು ಆರೋಪ ಮುಕ್ತರಾಗಿಲ್ಲ. ಯಾವುದೇ ನ್ಯಾಯಾಲಯವೂ ಸಹ ಅವರಿಗೆ ಕ್ಲೀನ್ ಚಿಟ್ ಅನ್ನು ಕೊಟ್ಟಿಲ್ಲ. ಆದಾಗ್ಯೂ ಕೂಡ ಯಾಕಾಗಿ ಬಿ ನಾಗೇಂದ್ರ ಅವರನ್ನ ಸಂಪುಟಕ್ಕೆ ಮತ್ತೆ ತೆಗೆದುಕೊಂಡ್ರಿ? ಈ ಹಿಂದೆ ಇದೇ ರೀತಿಯಾಗಿ ನಾವು ಹೋರಾಟ ಮಾಡಿ ಪ್ರತಿಭಟನೆಯನ್ನ ಮಾಡಿ ನಾಗೇಂದ್ರ ಅವರು ರಾಜೀನಾಮೆಯನ್ನು ಕೊಡೋ ರೀತಿಯಾಗಿ ಮಾಡಿದ್ವಿ. ಆದ್ರೆ ಇನ್ನೂ ಅವರು ಆರೋಪ ಮುಕ್ತರಾಗದೆ ನೀವು ಸಚಿವ ಸ್ಥಾನವನ್ನ ಕೊಟ್ಟಿರ್ತಕ್ಕಂಥದ್ದು ಇದೆಯಲ್ಲ, ಕಳಂಕವನ್ನು ಹೊತ್ಕೊಂಡಿರ್ತಕ್ಕಂಥ ಒಬ್ರು ಸಂಪುಟದಲ್ಲಿ ಮುಂದುವರಿಯುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ನೈತಿಕತೆಯ ಪ್ರಶ್ನೆ ಎಷ್ಟರ ಮಟ್ಟಿಗೆ ತೋರಿಸುತ್ತೆ ಕಾಂಗ್ರೆಸ್? ಅಷ್ಟೇ ಅಲ್ಲ, ನೀವು ಕಳಂಕವನ್ನು ಹೊತ್ಕೊಂಡಿರ್ತಕ್ಕಂಥ ಒಬ್ಬ ವ್ಯಕ್ತಿಗೆ ಸಂಪುಟದಲ್ಲಿ ಅವಕಾಶ ಮಾಡಿಕೊಡೋದರ ಮೂಲಕ ಭ್ರಷ್ಟಾಚಾರಕ್ಕೆ ಕುಮ್ಮಕ್ಕು ಕೊಡ್ತಾ ಇದ್ದೀರಿ ಅನ್ನೋದು ಬಿಜೆಪಿ ನಾಯಕರ ಆರೋಪವಾಗಿದೆ. ಸೊ ಹೀಗಾಗಿ ವಿಧಾನಸಭೆಯಲ್ಲಿ ಈಗ ದೊಡ್ಡ ಮಟ್ಟದಲ್ಲಿ ಆರ್ ಅಶೋಕ್ ಅವರಾಗಿರಬಹುದು ಮತ್ತು ಬಿಜೆಪಿಯ ಎಲ್ಲ ಸದಸ್ಯರು ಆಕ್ರೋಶವನ್ನು ಹೊರಹಾಕ್ತಾ ಇದ್ರು. ಅದಕ್ಕೆ ಅವರನ್ನು ಹ್ಯಾಂಡಲ್ ಮಾಡುವ ಪ್ರಯತ್ನದಲ್ಲಿ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರಾಗಿರ್ಬೋದು, ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡರು ಪ್ರಯತ್ನಗಳನ್ನು ಮುಂದುವರಿಸಿದ್ರು ಸಹ ಅದು ಸಾಧ್ಯ ಆಗಿಲ್ಲ. ಗದ್ದಲ ಕೋಲಾಹಲ ವಿಪರೀತವಾದಂತಹ ಹಿನ್ನೆಲೆಯಲ್ಲಿ ಸಭಾಧ್ಯಕ್ಷರು 15 ನಿಮಿಷಗಳ ಕಾಲ ಕಲಾಪವನ್ನ ಮುಂದೂಡಿಕೆ ಮಾಡಿದ್ದಾರೆ. ಒಂದು ಕಡೆ ಸರ್ಕಾರ ಇಕ್ಕಟ್ಟಿನ ಪರಿಸ್ಥಿತಿಗೆ ಬಂದು ನಿಂತ್ಕೊಳ್ಳುತ್ತಾ ಅಂತ ಬಿ ನಾಗೇಂದ್ರ ಅವರ ರಾಜೀನಾಮೆಯನ್ನು ಪಡೆದುಕೊಳ್ಳಲೇಬೇಕಾಗಿರ್ತಕ್ಕಂತಹ ಒಂದು ಅನಿವಾರ್ಯ ಪರಿಸ್ಥಿತಿಗೆ ಏನಾದರೂ ಬಂದು ನಿಂತ್ಕೊಳ್ಳುತ್ತಾ ಅನ್ನೋದು ಈಗಿರ್ತಕ್ಕಂಥ ದೊಡ್ಡ ಪ್ರಶ್ನೆ. ಯಾಕೆಂದ್ರೆ ಬಿಜೆಪಿ ಈ ಒಂದು ಹೋರಾಟವನ್ನ ಮುಂದುವರಿಸ್ತಾ ಇದೆ. ಪರಿಷತ್ನಲ್ಲೂ ಅದೇ ಸಿಚುವೇಶನ್ ಇದೆ.